ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಕಣ್ಣು ಹಾಯಿಸಿದಷ್ಟು ದೂರ ಕೇವಲ ಒಂದು ಬೃಹತ್ ಮರುಭೂಮಿ. ಅಲ್ಲಿ ಯಾವುದೇ ಚಿನ್ನದ ಗಣಿಗಳಿಲ್ಲ, ದಟ್ಟವಾದ ಕಾಡುಗಳಿಲ್ಲ, ಕನಿಷ್ಠ ಪಕ್ಷ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಇಲ್ಲ. ಆದ್ರೂ ಆಶ್ಚರ್ಯ ಏನಪ್ಪ ಅಂದ್ರೆ 4000 ವರ್ಷಗಳ ಹಿಂದೆ ಬ್ಯಾಬಿಲಾನ್ ಎಂಬ ಆ ನಗರ ಭೂಮಿಯಲ್ಲೇ ಅತ್ಯಂತ ಶ್ರೀಮಂತ ನಗರವಾಗಿತ್ತು. ಇದು ಹೇಗೆ ಸಾಧ್ಯವಾಯಿತು? ಬನ್ನಿ, ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್ ಪುಸ್ತಕದ ಈ ಅದ್ಭುತವಾದ ವಿಶ್ಲೇಷಣೆಯಲ್ಲಿ ಆ ಪ್ರಾಚೀನ ರಹಸ್ಯಗಳನ್ನ ಬಿಡಿಸಿ ನೋಡೋಣ. ಸಾಮಾನ್ಯವಾಗಿ ನಾವೆಲ್ಲರೂ ಅಂದ್ಕೊಳ್ಳೋದೇನೆಂದ್ರೆ ಸಂಪತ್ತು ಅಥವಾ ಹಣ ಮಾಡೋದು ಒಂದು ಲಕ್ ಅಥವಾ ಅದೃಷ್ಟ ಅಂತ. ಆದರೆ ಇಲ್ಲೊಂದು ಶಾಕಿಂಗ್ ಸತ್ಯ ಇದೆ. ಸಂಪತ್ತು ಗಳಿಸುವುದು ಕೇವಲ ಅದೃಷ್ಟ ಖಂಡಿತ ಅಲ್ಲ, ಅದೊಂದು ಕಟ್ಟುನಿಟ್ಟಿನಾದ ನಿಯಮ. ಹೌದು, ಭೌತಶಾಸ್ತ್ರದಲ್ಲಿ ಗುರುತ್ವಾಕರ್ಷಣೆಯ ನಿಯಮ ಹೇಗೆ ಎಲ್ಲರಿಗೂ ಒಂದೇ ತರಹ ಅನ್ವಯಿಸುತ್ತೋ ಹಾಗೆ ಆಧುನಿಕ ಸಂಪತ್ತನ್ನು ನಿರ್ದೇಶಿಸುವ ಈ ಹಣದ ಪ್ರಾಚೀನ ನಿಯಮಗಳು ಕೂಡ ಅಷ್ಟೇ ಸಾರ್ವತ್ರಿಕ ಮತ್ತು ಶಾಶ್ವತ. ಇಲ್ಲಿ ನಮ್ಮ ಮುಂದಿನ ವಿಷಯ ಹಣದ ಗುಲಾಮಗಿರಿ. ಇವತ್ತಿನ ಕಠಿಣ ವಾಸ್ತವ ಏನು ಗೊತ್ತಾ? ನಾವೆಲ್ಲರೂ ಈ ವೇಗದ ಜಗತ್ತಿನಲ್ಲಿ ಹಗಲಿರುಳು ಕಷ್ಟಪಟ್ಟು ದುಡಿತಿದ್ದೇವೆ. ಆದರೆ ಆ ಬಹುನಿರೀಕ್ಷಿತ ತಿಂಗಳ ಸಂಬಳ ಬಂದ ತಕ್ಷಣ ಏನಾಗತ್ತೆ? ಸ್ವಲ್ಪ ಯೋಚಿಸಿ. ಅದು ನೇರವಾಗಿ ಮನೆ ಬಾಡಿಗೆಗೆ, ಬ್ಯಾಂಕ್ಗಳಿಗೆ, ಬ್ರ್ಯಾಂಡ್ಗಳಿಗೆ ಮತ್ತು ಇಎಂಐಗಳಿಗೆ ಹೊರಟೋಗುತ್ತೆ. ಅಂದ್ರೆ ನಾವು ದುಡಿತಾ ಇರೋದು ನಮ್ಗೋಸ್ಕರನಾ ಅಥವಾ ಬೇರೆಯವ್ರಿಗೋಸ್ಕರನಾ? ಹೆಚ್ಚಿನವರು ಜೀವನ ಪೂರ್ತಿ ದುಡಿತಾರೆ, ಆದರೆ ಒಂದು ದಿನವೂ ತಮ್ಮ ಹಣಕ್ಕೆ ಓನರ್ ಆಗೋದೇ ಇಲ್ಲ. ಅರಿವಿಲ್ಲದೆಯೇ ನಾವು ಹಣದ ಗುಲಾಮರಾಗ್ತಿದ್ದೇವೆ. ಕೇವಲ ಒಂದು ಒಳ್ಳೆ ಸಂಬಳ ಬಂದ್ರೆ ಸಾಕು, ನಾವು ಶ್ರೀಮಂತರಾಗ್ತೇವೆ ಅನ್ನೋದು ಒಂದು ಅತಿ ದೊಡ್ಡ ಭ್ರಮೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅದೇ ನಮ್ಮ ಎರಡನೇ ಹಂತ. ಮೊದಲು ನಮ್ಗೆ ನಾವೇ ಪಾವತಿಸಿಕೊಳ್ಳುವುದು. ಆಧುನಿಕ ಜಗತ್ತು ನಮ್ಗೆ ಕೇವಲ ಖರ್ಚು ಮಾಡೋದನ್ನಷ್ಟೇ ಕಲಿಸುತ್ತೆ. ಆದರೆ ನಿಜವಾದ ಸಂಪತ್ತನ್ನು ನಿರ್ಮಿಸಲು ನಾವು ಕೇವಲ ಗ್ರಾಹಕರಾಗೋದನ್ನು ಬಿಟ್ಟು ನಿರ್ಮಾತೃಗಳಾಗಬೇಕು. ಈ 10% ಇದೆಯಲ್ಲ, ಇದು ಬ್ಯಾಬಿಲೋನ್ನ ಅತ್ಯಂತ ಪ್ರಬಲವಾದ ನಿಯಮ. ನಾವು ದುಡಿಯುವ ಹಣದಲ್ಲಿ ಕನಿಷ್ಠ 10ನೇ ಒಂದು ಭಾಗವನ್ನು, ಅಂದ್ರೆ 10%ಅನ್ನ ಮೊದಲು ನಮಗಾಗಿ ಸೇವ್ ಮಾಡಲೇಬೇಕು. ಇತರರಿಗೆ ಹಣ ಪಾವತಿಸುವ ಮುನ್ನ, ಬಟ್ಟೆ ಖರೀದಿಸುವ ಮುನ್ನ, ಬಿಲ್ಗಳನ್ನು ಕಟ್ಟುವ ಮುನ್ನ ಈ 10ನೇ ಒಂದು ಭಾಗ ನಮ್ಮ ಭವಿಷ್ಯದ ಆಸ್ತಿಯಾಗಿ ಎತ್ತಿಡಬೇಕು. ಉಳಿಸಿದ ಪ್ರತಿಯೊಂದು ನಾಣ್ಯವೂ ಒಬ್ಬ ಚಿನ್ನದ ಕೆಲಸಗಾರನಿದ್ದಂತೆ. ಬ್ಯಾಬಿಲಾನ್ನ ಈ ಮಾತು ಎಷ್ಟು ಅರ್ಥಪೂರ್ಣವಾಡಿದೆಯಲ್ವಾ? ಹಣವನ್ನು ಉಳಿಸುವುದು ಎಂದ್ರೆ ಸುಮ್ಮನೆ ಅದನ್ನ ಬ್ಯಾಂಕ್ನಾಗಿ ಕೂಡಿಡುವುದಲ್ಲ. ಆ ಪ್ರತಿಯೊಂದು ನಾಣ್ಯವೂ ದಿನದ 24 ಗಂಟೆಯೂ ನಮ್ಗಾಗಿ ಕೆಲಸ ಮಾಡುವ ಒಬ್ಬ ಬಂಟನಿದ್ದಂತೆ. ಆ ಬಂಟನ ಒಂದೇ ಒಂದು ಕೆಲಸ ಅಂದ್ರೆ ಶ್ರಮಿಸಿ ಇನ್ನಷ್ಟು ಸಂಪತ್ತನ್ನು ನಮ್ಗಾಗಿ ಸೃಷ್ಟಿಸುವುದು. ನಮ್ಮ ಪ್ರತಿಯೊಂದು ಉಳಿತಾಯವೂ ನಮ್ಮ ಆರ್ಥಿಕ ಸ್ವಾತಂತ್ರ್ಯದ ಸೈನ್ಯಕ್ಕೆ ಸೇರ್ಪಡೆಯಾದ ಒಬ್ಬ ಪವರ್ಫುಲ್ ಸೈನಿಕ ಅಂತಾನೆ ಹೇಳ್ಬೋದು. ಈಗ 3ನೇ ಹಂತ, ಹಣವನ್ನ ಗುಣಿಸುವುದು. ಬಹುತೇಕರು ಇಲ್ಲೇ ಒಂದು ದೊಡ್ಡ ತಪ್ಪು ಮಾಡೋದು. ಸ್ವಲ್ಪ ಎಕ್ಸ್ಟ್ರಾ ಹಣ ಬಂತು ಅಂದ್ರೆ ಸಾಕು, ತಕ್ಷಣ ಹೊಸ ಫೋನ್ ಇಲ್ಲ ಬ್ರ್ಯಾಂಡೆಡ್ ಬಟ್ಟೆ ಅಂತ ತಾತ್ಕಾಲಿಕ ಸಂತೋಷಕ್ಕೆ ಖರ್ಚು ಮಾಡ್ಬಿಡ್ತಾರೆ. ಅಂದ್ರೆ ನಮಗಾಗಿ ದುಡಿಬೇಕಿದ್ದ ಆ ಗೋಲ್ಡನ್ ವರ್ಕರನ್ನ ನಾವೇ ನಾಶ ಮಾಡ್ತಾ ಇದ್ದೇವೆ. ಶ್ರೀಮಂತರಿಗೆ ಗೊತ್ತಿರುವ ಅತಿ ದೊಡ್ಡ ರಹಸ್ಯವೇ ಕಾಂಪೌಂಡ್ ಇಂಟ್ರೆಸ್ಟ್, ಅಂದ್ರೆ ಚಕ್ರಬಡ್ಡಿ. ಇಲ್ಲಿರೋದು 3 ಸಿಂಪಲ್ ಸ್ಟೆಪ್ಸ್. ಮೊದಲು ನಾಣ್ಯವನ್ನು ಉಳಿಸುವುದು, ನಂತರ ಅದನ್ನು ದುಡಿಸುವುದು, ಅಂದ್ರೆ ಕೆಲ್ಸಕ್ಕೆ ಹಚ್ಚುವುದು. 3ನೇ ಹಂತ, ಆ ನಾಣ್ಯದ ಮಕ್ಕಳೂ ಕೂಡ ದುಡಿಯುವಂತೆ ಮಾಡುವುದು. ನಮ್ಮ ಹಣ ಇನ್ನಷ್ಟು ಹಣವನ್ನು ಮಾಡಬೇಕು, ಅದೇ ನಿಜವಾದ ಸಂಪತ್ತು. 4ನೇ ಹಂತ, ತಪ್ಪು ಸಲಹೆಯ ಅಪಾಯ. ಜನರು ಜೀವನ ಪೂರ್ತಿ ಆರ್ಥಿಕ ಸಂಕಷ್ಟದಲ್ಲಿರಲು ಪ್ರಮುಖ ಕಾರಣ ಅಂದ್ರೆ ಅವರು ತಪ್ಪು ಜನರಿಂದ ಫಿನಾನ್ಷಿಯಲ್ ಅಡ್ವೈಸ್ ತಗೊಳ್ತಾರೆ. ಸ್ವತಃ ಹಣವನ್ನು ನಿರ್ವಹಿಸಲು ಬಾರದವರಿಂದ ಇಲ್ಲವೇ ಆನ್ಲೈನ್ನಲ್ಲಿ ನಕಲಿ ಯಶಸ್ಸನ್ನು ತೋರಿಸುವವರಿಂದ ಸಲಹೆ ಪಡೆಯುವುದು ದೊಡ್ಡ ತಪ್ಪು. ಹಣದ ಅನುಭವವಿಲ್ಲದವರಿಂದ ಸಲಹೆ ಪಡೆದ್ರೆ ನಮ್ಮ ಉಳಿತಾಯವನ್ನೇ ಕಳಕೊಂಡು ಬೆಲೆ ತೆರಬೇಕಾಗುತ್ತೆ. ಪುಸ್ತಕದಲ್ಲಿ ಒಂದು ಅದ್ಭುತ ಕಥೆ ಇದೆ. ಇಟ್ಟಿಗೆ ಮಾಡುವನೊಬ್ಬನಿಗೆ ವಜ್ರಗಳನ್ನು ಖರೀದಿಸಲು ಹಣ ಕೊಟ್ಟಾಗ ಆತ ಮೋಸ ಹೋಗಿ ಎಲ್ಲವನ್ನೂ ಕಳುಕೊಳ್ತಾನೆ. ಹಣದ ವಿಷಯದಲ್ಲಿ ನೈಜ ಜ್ಞಾನ ಯಾವಾಗಲೂ ಎಕ್ಸ್ಪರ್ಟ್ಸ್ ಕಡೆಗೆ ಹೋಗ್ಬೇಕೇ ಹೊರತು ಅಜ್ಞಾನಿಗಳ ಕಡೆಗಲ್ಲ. 5ನೇ ವಿಷಯಕ್ಕೆ ಬರೋಣ, ಆರ್ಥಿಕ ಗೋಡೆಗಳ ನಿರ್ಮಾಣ. ಬ್ಯಾಬಿಲಾನ್ ನಗರ ಅಷ್ಟು ಅದ್ಭುತವಾಗಿ ಶ್ರೀಮಂತವಾಗಿದ್ರೂ ಅದು ತನ್ನನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಬೃಹತ್ ಗೋಡೆಗಳನ್ನು ನಿರ್ಮಿಸಿತ್ತು. ಶತ್ರುಗಳು ಎಷ್ಟೇ ಪ್ರಯತ್ನಿಸಿದರೂ ಆ ಗೋಡೆಯನ್ನು ಭೇದಿಸಲು ಆಗಲಿಲ್ಲ. ಆ ಗೋಡೆಗಳೇ ನಗರದ ರಕ್ಷಾ ಕವಚವಾಗಿತ್ತು. ಅದೇ ರೀತಿ ನಾವು ಕೂಡ ನಮ್ಮ ಆಧುನಿಕ ಆರ್ಥಿಕ ಗೋಡೆಗಳನ್ನು ಕಟ್ಟಿಕೊಳ್ಳಬೇಕು. ಆ ಗೋಡೆಗಳು ಯಾವುವು ಅಂದ್ರೆ ಸೇವಿಂಗ್ಸ್ ಅಕೌಂಟ್, ವಿಶ್ವಾಸಾರ್ಹ ಹೂಡಿಕೆಗಳು ಮತ್ತು ಇನ್ಶೂರೆನ್ಸ್ ಪ್ರೊಟೆಕ್ಷನ್. ಜೀವನದಲ್ಲಿ ಕಾಯಿಲೆ ಅಥವಾ ಕೆಲಸ ಕಳೆದುಕೊಳ್ಳುವಂತಹ ಬಿಕ್ಕಟ್ಟು ಎದುರಾದಾಗ ಈ ಗೋಡೆಗಳನ್ನು ಗಟ್ಟಿಯಾಗಿ ಕಟ್ಟಿಕೊಂಡವರು ಮಾತ್ರ ಆರ್ಥಿಕವಾಗಿ ಸೇಫ್ ಆಗಿರ್ತಾರೆ. 6ನೇ ಹಂತ, ಯಶಸ್ಸು ಮತ್ತು ಮುಂದೂಡುವಿಕೆ. ಆರ್ಥಿಕ ಸಂಕಷ್ಟದ ಚಕ್ರದಲ್ಲೇ ಸಿಕ್ಕಾಕಿಕೊಳ್ಳಲು ಮುಖ್ಯ ಕಾರಣ ನಮ್ಮ ಮೈಂಡ್ಸೆಟ್, ಅಂದ್ರೆ ಮುಂದೂಡುವಿಕೆ ಅಥವಾ ಪ್ರೊಕ್ರಾಸ್ಟಿನೇಷನ್.
ಒಳ್ಳೆ ಸಮಯ ಬರಲಿ, ಉತ್ತಮ ಆರ್ಥಿಕತೆ ಇರ್ಲಿ ಅಂತ ಕಾಯುತ್ತಾ ಕೂರೋದು ಕೇವಲ ಭ್ರಮೆ. ಇಲ್ಲಿ ಎರಡೂ ದಾರಿಗಳಿವೆ: ಕಾಯುತ್ತಾ ಕೂರುವ ದಾರಿ ಮತ್ತು ಆಕ್ಷನ್ ತೆಗೆದುಕೊಳ್ಳುವ ದಾರಿ. ಅವಕಾಶ ಅನ್ನೋದು ಒಬ್ಬ ಗರ್ವದ ದೇವತೆ ಇದ್ದಂತೆ. ಅವಳು ನಿಧಾನವಾಗಿರುವವರಿಗಾಗಿ ತನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಶಸ್ವಿಯಾಗುವವರು ಮತ್ತು ಸಾಮಾನ್ಯರ ನಡುವಿನ ಅತಿದೊಡ್ಡ ವ್ಯತ್ಯಾಸವೇ ಇದು: ತ್ವರಿತವಾಗಿ ಮೂವ್ ಆಗೋದು ಮತ್ತು ಅವಕಾಶವನ್ನು ತಕ್ಷಣವೇ ಬಳಸಿಕೊಳ್ಳುವುದು. ಕೊನೆಯದಾಗಿ 7ನೇ ಹಂತ, ಅಂತಿಮ ತೀರ್ಮಾನ. ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್ ಅನ್ನೋದು ಕೇವಲ ಒಂದು ಹಣಕಾಸಿನ ಪುಸ್ತಕವಲ್ಲ, ಇದೊಂದು ಸ್ಟ್ರಾಂಗ್ ವಾರ್ನಿಂಗ್. ಸಾವಿರಾರು ವರ್ಷಗಳ ಹಿಂದೆ ಆ ಮರುಭೂಮಿಯಲ್ಲಿ ಕೆಲಸ ಮಾಡಿದ ಅದೇ ನಿಯಮಗಳು ಇವತ್ತಿಗೂ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಕಂಟ್ರೋಲ್ ಮಾಡ್ತಾ ಇವೆ. ಸಂಪತ್ತಿನ ಆ 3 ಪ್ರಮುಖ ಸೂತ್ರಗಳು ಮರಿಬೇಡಿ: ಪ್ರಾರಂಭಿಸಿ, ಉಳಿಸಿ, ಗುಣಿಸಿ. ನಮ್ಮ ಮುಂದಿರುವುದು ಸ್ಪಷ್ಟವಾದ ಆಯ್ಕೆಗಳು: ಜೀವನ ಪೂರ್ತಿ ಬೇರೆಯವರ ಸಾಮ್ರಾಜ್ಯವನ್ನು ಕಟ್ಟಲು ಶ್ರಮಿಸುವುದು ಅಥವಾ ನಮ್ಮ ಉಳಿತಾಯದ ಮೂಲಕ ನಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸುವುದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಬಲವಾದ ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ನಮ್ಮ ಹಣ ಬೇರೆಯವರಿಗಾಗಿ ದುಡಿತಿದೆಯಾ ಅಥವಾ ಕೊನೆಗೂ ಅದು ನಮಗಾಗಿ ದುಡಿಯಲು ಶುರು ಮಾಡಿದೆಯಾ? ಈ ಪ್ರಾಚೀನ ಜ್ಞಾನವನ್ನ ಕೇವಲ ಕೇಳೋದಷ್ಟೇ ಅಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಸಂಪತ್ತಿನ ರಿಮೋಟ್ ಕಂಟ್ರೋಲನ್ನ ನಾವೇ ತೆಗೆದುಕೊಳ್ಳುವ ಸಮಯ ಈಗ ಬಂದಿದೆ.